ಹಿಂದೂ ಹುಲಿ ಯತ್ನಾಳ್ ಫ್ಲಾಪ್ ಶೋ ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಾಗಲಕೋಟೆಯಲ್ಲಿ ಕಮಾಲ್ ಮಾಡಿದ ಹಿಂದೂ ಹುಲಿ. ವೀರಣ್ಣಾಚಲಂತಿ ಮಠ ಗೆಲ್ಲಿಸುವಲ್ಲಿ ಹಿಂದೂ ಹುಲಿ ಫೇಲ್ ಆದ್ರ. ಹಿಂದೂ ಮತ ಒಗ್ಗೂಡಿಸುವಲ್ಲಿ ವಿಫಲರಾಗಿರುವಂಥದ್ದು ಫೈರ್ ಬ್ರ್ಯಾಂಡ್. ಕೇಸರಿ ಪತಾಕೆ ಹಿಡಿದು ಮತಯಾಚಿಸಿದಂತಹ ಯತ್ನಾಳ್, ಹೆಚ್ಚು ಕಡಿಮೆ ಒಂದು ವಾರ ಹಳ್ಳಿ ಸುತ್ತಿದಂತಹ ಯತ್ನಾಳ್ ಬೆಳಗ್ಗೆ 8ರಿಂದ ರಾತ್ರಿ 12ರವರೆಗೂ ಕೂಡ ವೀರಣ್ಣ ಪರ ಮತ ಬೇಟೆಯಾಡಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತನಾಗಿದ್ರೂ ಕೂಡ ಬಿಜೆಪಿ ಪರ ಮತ ಬೇಟೆ. ಯತ್ನಾಳ್ ಪ್ರಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದಂತಹ ವಿಜಯೇಂದ್ರ, ಪ್ರಚಾರದ ವೇಳೆ ಜನರನ್ನ ಕಂಡು ಹಿರಿ ಬೀಗಿದಂತಹ ಹಿಂದೂ ಹುಲಿ. ವೀರಣ್ಣ ಚರಂತಿ ಮಠ ದಾಖಲೆಯ ಮತಗಳಲ್ಲಿ ಗೆಲ್ತಾರೆ ಎಂದಿದ್ದಂತಹ ಯತ್ನಾಳ್, ಆದ್ರೆ ಆಗಿದ್ದೇ ಬೇರೆ. ದಾಖಲೆಯ ಮತಗಳಿಂದ ಸೋತಿದ್ದಾರೆ ವೀರಣ್ಣ. ಉಪಸಮರದಲ್ಲಿ ಕಮಾಲ್ ಮಾಡಲೇ ಇಲ್ಲ ಹಿಂದೂ ಹುಲಿ ಯತ್ನಾಳ್. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಹೊಸ ದಾಖಲೆ ಬರೆದಿರುವಂಥದ್ದು. ದಾಖಲೆ ಅಂತರದಿಂದ ಗೆದ್ದಂತಹ ಕಾಂಗ್ರೆಸ್ನ ಉಮೇಶ್ ಮೇಟಿ, ಅಪ್ಪ HY ಮೇಟಿ ಮಾಡಿದ ಸಾಧನೆ ಮಾಡಿದ್ದಾರೆ ಉಮೇಶ್. ಕೇಸರಿ ಪತಾಕೆ ಹಿಡಿದು ಮತಯಾಚಿಸಿದಂತಹ ಯತ್ನಾಳ್, ಹೆಚ್ಚು ಕಡಿಮೆ ಒಂದು ವಾರ ಹಳ್ಳಿ ಸುತ್ತಿದಂತಹ ಯತ್ನಾಳ್ ಈಗ ಬೆಳಗ್ಗೆ 8ರಿಂದ ರಾತ್ರಿ 12ರವರೆಗೂ ಕೂಡ ವೀರಣ್ಣ ಪರ ಮತಬೇಟೆಯನ್ನ ಆಡಿರ್ತಾರೆ. ಬಿಜೆಪಿಯಿಂದ ಉಚ್ಚಾಟಿತನಾಗಿದ್ರು ಕೂಡ ಬಿಜೆಪಿಯ ಪರವಾಗಿ ನಿಂತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿರ್ತಾರೆ. ಪ್ರಚಾರದ ಸಂದರ್ಭದಲ್ಲಿ ಜನರನ್ನ ಕೊಂಡು ಹಿರಿ ಬೀಗಿದಂತಹ ಹಿಂದೂ ಹುಲಿ. ವೀರಣ್ಣ ಚರಂತಿ ಮಠ ದಾಖಲೆಯ ಮತಗಳಲ್ಲಿ ಗೆಲ್ತಾರೆ ಅಂತ ಹೇಳ್ತಿರ್ತಾರೆ ಯತ್ನಾಳ್, ಆದ್ರೆ ಆಗಿದ್ದೇ ಬೇರೆ. ದಾಖಲೆಯ ಮತಗಳಿಂದ ಸೋತಿದ್ದಾರೆ ವೀರಣ್ಣ. ಉಪಸಮರದಲ್ಲಿ ಕಮಾಲ್ ಮಾಡಲೇ ಇಲ್ಲ ಯತ್ನಾಳ್ ಅಂತ ಹೇಳಿದ್ರೆ ಅವ್ರಿಗೆ ಒಂದಾದಂತಹ ಫ್ಯಾನ್ ಬೇಸ್ ಇತ್ತು. ಹಿಂದೂ ಹುಲಿ ಅಂತಲೇ ಮತ್ತೆ ಇದಾಗೆ ನೇರವಾಗಿ ಚಾಟಿಯನ್ನ ಬೀಸ್ತಾ ಇದ್ರು. ಸೊ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದ್ರೆ ಬದಲಾವಣೆಗಳಾಗಬಹುದೇನೋ, ಒಂದು ಶಕ್ತಿ ಸಿಗತ್ತೆ ಪಕ್ಷಕ್ಕೆ, ಮತಗಳನ್ನು ಸೆಳೆಯುವಲ್ಲಿ ಒಳ್ಳೆ ಕಾರ್ಯವನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು ಮತ ಪ್ರಚಾರಕ್ಕೆ ಕಣಕ್ಕಿಳಿಸಿರ್ತಾರೆ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಯತ್ನಾಳ್ ಹೇಳಿರ್ತಾರೆ ಪ್ರಚಾರದ ಸಂದರ್ಭದಲ್ಲಿ ದಾಖಲೆಯ ಮತಗಳಲ್ಲಿ ಗೆಲ್ತಾರೆ ವೀರಣ್ಣ ಚರಂತಿ ಮಠ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಆದ್ರೆ ಆಗಿದೆ ಕಂಪ್ಲೀಟ್ ಚೇಂಜ್. ದಾಖಲೆಯ ಮತಗಳಲ್ಲಿ ಸೋತಿದ್ದಾರೆ ವೀರಣ್ಣ ಚರಂತಿ ಮಠ. ಉಪಸಮರದಲ್ಲಿ ಕಮಾಲ್ ಮಾಡಲೇ ಇಲ್ಲ ಹಿಂದೂ ಹುಲಿ ಯತ್ನಾಳ್. ಯಾವುದೇ ಬದಲಾವಣೆಗಳು ಕೂಡ ಆಗಲಿಲ್ಲ. ಹಿಂದೂ ಹುಲಿ ಯತ್ನಾಳ್ ಫ್ಲಾಪ್ ಶೋ ಆಗಿದೆ. ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಾಗಲಕೋಟೆ ಕಮಾಲ್ ಮಾಡದ ಹಿಂದೂ ಹುಲಿ. ವೀರಣ್ಣ ಚರಂತಿ ಮಠ ಗೆಲ್ಲಿಸುವಲ್ಲಿ ಹಿಂದೂ ಹುಲಿ ಫೇಲ್ ಆಗಿದ್ದಾರೆ. ಹಿಂದೂ ಮತವನ್ನ ಒಗ್ಗೂಡಿಸುವಲ್ಲಿ ವಿಫಲರಾಗಿದ್ದಾರೆ ಫೈರ್ ಬ್ರ್ಯಾಂಡ್. ಬಿಜೆಪಿಯಿಂದ ಉಚ್ಚಾಟಿತನಾದರೂ ಕೂಡ ನೇರವಾಗಿ ಎಷ್ಟೋ ಬಾರಿ ಯಡಿಯೂರಪ್ಪನವರಿಗೂ ಕೂಡ ವಿಜೇಂದ್ರ ಅವ್ರಿಗೂ ಕೂಡ ಚಾಟಿಯನ್ನ ಬೀಸ್ತಾ ಇದ್ರು, ನೇರವಾಗಿ ವ್ಯಂಗ್ಯವಾಡ್ತಾ ಇದ್ರು. ಆದರೂ ಕೂಡ ಪಕ್ಷ ಅಂತ ಬಂದಂತಹ ಸಂದರ್ಭದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವ್ರಿಗೆ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬಿಟ್ಟು ಪ್ರಚಾರಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಾರೆ. ಬಟ್ ಆದ್ರೆ ಏನೂ ಕೂಡ ಬದಲಾವಣೆಗಳಾಗಲಿಲ್ಲ, ಯಾವುದೇ ಪ್ರಯೋಜನವಾಗಲಿಲ್ಲ. ವೀರಣ್ಣ ಚರಂತಿ ಮಠ ಕೊನೆಗೂ ಸೋಲನ್ನ ಕಂಡಿದ್ದಾರೆ. ದಾಖಲೆಯ ಮತಗಳ ಅಂತರದಿಂದ ಗೆಲುವನ್ನು ಕಾಣ್ತಾರೆ ಅಂತ ಹೇಳ್ಬಿಟ್ಟು ಭರವಸೆಯನ್ನ ಕೊಟ್ಟಿರ್ತಾರೆ ಹಿಂದೂ ಹುಲಿ. ಬಟ್ ಆಗಿದ್ದೆ ಅಲ್ಲಿ ಕಂಪ್ಲೀಟ್ ಆಗಿ ಚೇಂಜ್. ಅದೇ ಪ್ರಚಾರ ಸಂದರ್ಭದಲ್ಲೂ ಅಷ್ಟೇ ಒಂದು ಪ್ರತಿಕ್ರಿಯೆ ಆಗಿರಬಹುದು, ಆ ಭರವಸೆಗಳ ಮಾತುಗಳಾಗಿರ್ಬೋದು ಕೇಳ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಕಮಾಲ್ ಮಾಡ್ತಾರೆ ಅಂತಾನೆ ಅನಿಸಿತ್ತು. ಬಟ್ ಎಲ್ಲವೂ ಕೂಡ ತಲೆಕೆಳಗಾಗಿದೆ.
ಇನ್ನು ಬಾಗಲಕೋಟೆ ಅಂತ ಬಂದಂತಹ ಸಂದರ್ಭದಲ್ಲಿ ಆ, ಸಿಕ್ಕಾಪಟ್ಟೆ ಪೈಪೋಟಿನೂ ಇತ್ತು. ಬಟ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೂಡ ಹೋಗಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದರು. ಒಂದು ಕಡೆ ಈ ಲಿಂಗಾಯತ ಮತಗಳನ್ನು ಸೆಳೆಯುವಂತಹ ಕೆಲಸವೂ ಕೂಡ ಆಗಿತ್ತು.